खाऊंगा न खाने दूंगा। लेकिन मोदी साहब ये तो बोलते न खाऊंगा न खाने दूंगा, लेकिन अपने दोस्तों को वो खूब खिला रहे। अपने दोस्तों को, अदानी को, अंबानी को इतना खिला रहे कि उनका पेट भर गया, वो वोमिटिंग हो रहा उनको। और मोदी जी ये भी बात कहते हैं, मैं भ्रष्टाचारी को सहन नहीं करूंगा। अरे बाबा, भ्रष्टाचारी को आप सहन नहीं करेंगे, लेकिन भ्रष्ट लोग जिसको आपने कहा, वो सब लोगों को आपने अपने पार्टी में लिया। हमारे कई एमपीओ को तुमने चुराया, कई एमएलए को चुराया। ಇವರೆಲ್ಲರಿಗೂ ನೀವು ತೆಗೆದುಬಿಟ್ರಿ, ಅವರು ಭ್ರಷ್ಟರು ಅಂತ ಹೇಳಿದ್ರಿ. ಆ ಭ್ರಷ್ಟರೇ ಇವತ್ತು ಮೋದಿ ಅವರು ಬಗಲಲ್ಲಿ ತೊಡಿ ಮೇಲೆ ಕುಂತಿದ್ದಾರೆ. ಆದರೂ ಕೂಡ ಹೊರಗಡೆ ಹೇಳೋದು ನಾನು ಭ್ರಷ್ಟಿಗೆ ಬಿಡೋದಿಲ್ಲ. ಅರೆ ಬಿಡದೇ ಇರೋರು ಯಾಕೆ ನೀವು ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ತಗೊಂಡ್ರಿ? ಬಿಡದೇ ಇರೋರು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಮ್ಎಲ್ಎಗಳಿಗೆ ಯಾಕೆ ತಗೊಂಡ್ರಿ? ಬಿಡದೇ ಇರ್ತಕ್ಕಂಥವ್ರು ಅನೇಕ ಎಂಪಿಗಳಿಗೆ ನೀವು ಯಾಕೆ ತೆಗೆದುಕೊಂಡ್ರಿ? ರಾಜ್ಯಸಭಾ ಮೆಂಬರ್ಗಳಿಗೆ ಯಾಕೆ ತೆಗೆದುಕೊಂಡ್ರಿ? ಅವರೆಲ್ಲ ಭ್ರಷ್ಟರ ಅಂತ ಹೇಳಿ ನಿಮ್ಗೆ ಗೊತ್ತಿತ್ತಲ್ಲ. ಆದರೆ ಆ ಜನ ನಂಬಲ್ಲಿದ್ದಾಗ ಮಾತ್ರ ಭ್ರಷ್ಟರು. ಅಲ್ಲಿ ಮೋದಿ ಮತ್ತು ಶಾ ಇವರು ಒಂದು ದೊಡ್ಡ ಲಾಂಡ್ರಿ ತೆಗೆದಿದ್ದಾರೆ. ಲಾಂಡ್ರಿ ಗೊತ್ತಲ್ಲ, ದೊಡ್ಡ ಲಾಂಡ್ರಿ ತೆಗೆದಿದ್ದಾರೆ. ಆ ಲಾಂಡ್ರಿದಲ್ಲಿ ಬರೇ ಬಟ್ಟೆ ಒಗೆ ಲಾಂಡ್ರಿ ಅಲ್ಲ, ಅದು ಮನುಷ್ಯನಿಗೂ ಕ್ಲೀನ್ ಮಾಡೋ ಲಾಂಡ್ರಿ. ಅದು ಆ ವಾಷಿಂಗ್ ಮಷೀನ್ ಇಷ್ಟು ದೊಡ್ಡದಿದೆ. ಭ್ರಷ್ಟ ಜನ ವಾಷಿಂಗ್ ಮಷೀನ್ ನಲ್ಲಿ ಹೋದ್ರೆ ಅವರೆಲ್ಲ ಕ್ಲೀನ್ ಆಗಿ ಹೊರಗೆ ಬರ್ತಾರೆ. ಇದು ಮೋದಿ ಅವರ ಗುರಿ, ಇದು ಮೋದಿ ಅವರ ತತ್ವ. ಹೇಳೋದು ಒಂದು, ಮಾಡೋದು ಒಂದು. ಇದು ಎಲ್ಲ ಮೋದಿ ಇವತ್ತಿನ ದಿವಸ ಈ ಆಟ ಆಡ್ತಾ ಇದ್ದಾರೆ.